ಮಕರ ರಾಶಿಯನ್ನು ಮಕರ ರಾಶಿಗೆ ಈಗ ಷಷ್ಠದಲ್ಲಿ ಗುರು ಜೂನಿನವರೆಗೆ ಉಂಟು. ನೆಗೆಟಿವ್, ಎಲ್ಲ ನೆಗೆಟಿವ್, ವೃಥಾ ನಿಷ್ಠುರಗಳು. ನಿನ್ನೆಯವರೆಗೆ ಚೆನ್ನಾಗಿದ್ದ ಮಿತ್ರ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನಿಷ್ಠುರ ಬಂದೋಯ್ತು. ನಿನ್ನೆಯವರೆಗೆ ಚೆನ್ನಾಗಿದ್ದಂಥ ಒಬ್ಬ ತನ್ನ ಪಾರ್ಟ್ನರು ಅವನು ಕೂಡ ತಿರುಗಿ ಬಿದ್ದ ಯಾವುದೋ ಸಣ್ಣ ಕಾರಣಕ್ಕೆ. ಅವನಿಗೂ ಕೂಡ ಇದೇ ಗೋಚಾರದ ಪರಿಣಾಮ ಬೀರಿರ್ಬೋದು. ಇಂಥದ್ದೆಲ್ಲ ಬರ್ಬೋದು. ಆದರೆ ಅದನ್ನು ದೊಡ್ಡದಾಗಿ ಮಾಡದೆ ಅದರಿಂದ ಪ್ರಮಾದಗಳು ಉಂಟಾಗದಾಗೆ ನಾವು ಮೌನ ವಹಿಸಿದರೆ ಬಹಳ ಉತ್ತಮ ಅಂತೇಳಿ. ಇದು ಷಷ್ಠದ ಗುರುವಿನ ಫಲ. ಯಾಕಂದರೆ ಮುಂದೆ ಅವನು ಸಪ್ತಮಕ್ಕೆ ಬರ್ತಾನೆ, ವ್ಯವಹಾರ ಕ್ಷೇತ್ರಕ್ಕೆ ಬರ್ತಾನೆ, ಜನಪದ ಕ್ಷೇತ್ರಕ್ಕೆ ಬರ್ತಾನೆ. ಅಲ್ಲಿ ಅವನು ಒಳ್ಳೆಯ ವಿಚಾರಗಳನ್ನೆಲ್ಲ ಕೊಡ್ತಾನೆ. ಈ ಕೆಟ್ಟ ಅನುಭವಗಳು, ಕೆಟ್ಟ ಸಮಸ್ಯೆಗಳು ಕೂಡ ಅದು ನಮಗೆ ಅನುಭವಕ್ಕೆ ಬರ್ತದೆ. ಸೊ ಅಂಥ ಅನುಭವಗಳನ್ನು ಇಟ್ಕೊಂಡು ನಾವು ಸಪ್ತಮದ ಗುರು ಸಂಚಾರ ಕಾಲದಲ್ಲಿ ವ್ಯವಹಾರ ಮಾಡಬೇಕು. ಇನ್ನು ವಿವಾಹ ನಾವು ಉತ್ಸುಕರಾಗಿರುವವರಿಗೆ, ಯುವಕರಿಗಿರ್ಬೋದು ವಿವಾಹ ಯೋಗಗಳು ಪ್ರಾಪ್ತಿಯಾಗ್ತದೆ. ಸಪ್ತಮ ಸ್ಥಾನದಲ್ಲಿ ಗುರು ಸಂಚಾರ ಕಾಲದಲ್ಲಿ ಒಳ್ಳೆಯ ಇದು ಬರ್ತದೆ. ಇನ್ನು ಕರ್ಕಾಟಕ ರಾಶಿಯ ಗುರು ಏಕಾದಶ ಸ್ಥಾನಕ್ಕೆ ವೀಕ್ಷಣೆ ಮಾಡೋದ್ರಿಂದ ಬಡ್ತಿಗಳು, ಪ್ರಮೋಷನ್ಗಳು ಇಂಥದ್ದೆಲ್ಲ ಬರ್ತದೆ. ಸಾಮಾಜಿಕ ಕೆಲಸಗಳನ್ನು ಮಾಡುವವನಿಗೆ ಉನ್ನತ ಸ್ಥಾನಮಾನಗಳು, ಪಕ್ಷಗಳಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಪ್ರಗತಿಗಳು, ಇದನ್ನೆಲ್ಲ ಕೊಡುವಂಥದ್ದು. ಯಾವಾಗ ಷಷ್ಠದಲ್ಲಿರುವಾಗ ಅವನು ಪ್ರಯತ್ನ ಮಾಡಿ ಪಕ್ಷದಲ್ಲಿ ಒಳ್ಳೆ ಸ್ಥಾನ ಬೇಕು ಅಂತ ನಿರ್ಧಾರದಲ್ಲಿ ಅವನಿಗೆ ಸಿಕ್ಕುವುದೇ ಇಲ್ಲ. ಅವನು ಸೈಲೆಂಟ್ ಆಗಿದ್ದರೆ ಸಪ್ತಮಕ್ಕೆ ಬರುವಾಗ ಸಿಗ್ತದೆ. ಇದು ಸ್ಥಿತಿ. ಇನ್ನು ಮಕರಕ್ಕೆ ಕರ್ಕರಾಶಿಯಲ್ಲಿ ಗುರು ಇರುವಾಗ ಅವನು ನೋಡುವುದು ಮಕರದ ತೃತೀಯವನ್ನು, ಸಾಧನೆಯ ಸ್ಥಾನವನ್ನು. ಆವಾಗ ಸಾಧನೆ ಮಾಡುವವರಿಗೆ, ಈ PhD ಸಂಶೋಧಕರಿಗೆ, ಇಂಥವರಿಗೆಲ್ಲ ಒಳ್ಳೆಯ ಕಾಲ. ಅವನೇನಾದರೂ ಒಳ್ಳೆಯ ಸಾಧನೆಯನ್ನೆಲ್ಲ ಮಾಡಬಹುದು. ಆಮೇಲೆ ಈಗಾಗಲೇ ತೃತೀಯದಲ್ಲಿ ಶನಿ ಇರುವಂಥದ್ದು. ಸೌಭಾಗ್ಯವನ್ನು ಕೊಡಲಿಕ್ಕೆ ಅವನು ಹರಿವಾಣ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ತೆಕೋ ಅಂತೇಳಿ. ಅದೇ ಸೌಭಾಗ್ಯವನ್ನು ಅವನು ಏನಾದರೂ ದುಂದು ವೆಚ್ಚಕ್ಕೆ ಖರ್ಚು ಮಾಡಿದರೆ, ಜೂಜಾಡಲಿಕ್ಕೆ ಹೀಗೆಲ್ಲ ಮಾಡಿದರೆ, ಬೇಡದ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಿದರೆ ಆ ಫಲಗಳೆಲ್ಲ ಶೂನ್ಯ ಆಗ್ತದೆ. ಇದಕ್ಕೆ ಬೇಕು ದೈವ ಭಕ್ತಿ ಶ್ರದ್ಧೆಗಳು, ತಾಳ್ಮೆ, ಸಂಯಮಗಳು ಎಲ್ಲ ಬೇಕು ಅಂತ ಹೇಳ್ತದೆ. ಇದು ಮಕರ ರಾಶಿಗೆ 2026 ಡಿಸೆಂಬರ್ವರೆಗೆ ಇರುವಂತಹ ಫಲಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.